ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋಕೆ ಯತ್ನವನ್ನ ನಡೆಸಲಾಗಿದೆ. ಪೊಲೀಸ್ ಠಾಣೆ ಮುಂದೆಯೇ ಮಸಿ ಬಳಿಯೋಕೆ ಯತ್ನವನ್ನ ಮಾಡಿರೋದು. ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋಕೆ ಪ್ರಯತ್ನವನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮ ಪಂಚಾಯಿತಿ ಠಾಣೆಯ ಮುಂದೆ ಈ ಹೈ ಡ್ರಾಮಾ ನಡೆದಿರೋದು. ವಿಚಾರಣೆಯನ್ನ ಮುಗಿಸಿ ವಾಪಸ್ ಹೊರಡುವಾಗ ಈ ಘಟನೆ ಆಗಿದೆ. ನಟ ಪ್ರಥಮ್ಗೆ ಧಿಕ್ಕಾರವನ್ನ ಕೂಗಿಯೂ ಆಕ್ರೋಶವನ್ನ ಹೊರಹಾಕಲಾಯಿತು. ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋಕೆ ಯತ್ನವನ್ನ ನಡೆಸಲಾಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪ್ರಥಮ್ ಅವರ ಕಾರಿಗೆ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮ ಪಂಚಾಯಿತಿ ಠಾಣೆಯ ಮುಂದೆ ಈ ಹೈ ಡ್ರಾಮಾ ನಡೆದಿರೋದು. ವಿಚಾರಣೆಯನ್ನ ಮುಗಿಸಿ ವಾಪಸ್ ಹೊರಡುವಾಗ ಈ ಘಟನೆ ನಡೆದಿದೆ. ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋಕೆ ಕೆಲವರು ಯತ್ನಿಸಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು, ಏಕಾಏಕಿ ಓರ್ವ ಬಂದು ಮುಖಕ್ಕೆ ಮಸಿಯನ್ನ ಬಳ್ದೇ ಬಿಡ್ತಾನೆ. ಕೇಳಿಸ್ಕೊಡಿ. ಚುಚ್ಚೋಕ್ ಬಂದವರೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುದುಕೃಷ್ಣ, ಇದು ಎಷ್ಟೊತ್ತಿಗಾಗಿದ್ದ ಘಟನೆ? ಇನ್ನ ಆತ ಯಾರು ಮಸಿ ಬಳಿಯಕ್ಕೆ ಬಂದವನೇ? ಪ್ರಥಮ್ ಇದಕ್ಕೆ ಏನ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಅರ್ಪಿತಾ, ಪ್ರಮುಖವಾಗಿ ದರ್ಶನ್ ಅಭಿಮಾನಿಗಳಿಂದ ಏನು ಪ್ರಥಮ್ಗೆ ಜೀವ ಬೆದರಿಕೆ ಪ್ರಕರಣ ಇತ್ತು, ಆ ಪ್ರಕರಣ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯ ಇವತ್ತು ವಿಚಾರಣೆ ಇತ್ತು ಪ್ರಥಮ್ ಅವ್ರದ್ದು, ಮತ್ತೆ ಸ್ಥಳ ಮಹಾಜರು ಕಾರ್ಯ ಇತ್ತು. ಹಾಗಾಗಿ ಸಂಜೆ 4 ಗಂಟೆ ಸುಮಾರಿಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇರುವಂತಹ ಪ್ರಥಮ್ ಏನಿದ್ರೆ ಅವರನ್ನ ಸಿಪಿಐ ಸಾದಿಕ್ ಪಾಷಾ ಅವರು ಸ್ಥಳಕ್ಕೆ ಹೋಗಿ ಮಹಾಜರು ಮಾಡಿಕೊಂಡು ಮತ್ತೆ ಠಾಣೆಗೆ ಕರೆತಂದ್ರು. ಅಲ್ಲಿ ಆತನ ಸ್ವಯಂ ಹೇಳಿಕೆಯನ್ನ ದಾಖಲಿಸುವಂತ ಕೆಲಸವನ್ನ ಮಾಡಿದ್ರು. ಇದು ರಾತ್ರಿ 8 ಗಂಟೆವರೆಗೂ ಕೂಡ ನಡೆದಂತ ಘಟನೆ. ತದನಂತರ ಠಾಣೆಯ ಎದುರು ಕೆಲ ದಲಿತ ಸಂಘಟನೆಗಳ ಮುಖಂಡರು ಜಮಾಯಿಸಿದ್ರು 8 ಗಂಟೆ ಸಂದರ್ಭದಲ್ಲಿ. ಇನ್ನೇನು ಪ್ರಥಮ್ ಕಾರ ಹತ್ತಿ ಹೊರಡಬೇಕು, ಪೊಲೀಸ್ ಠಾಣೆಯಿಂದ ಪೊಲೀಸರ ಜೊತೆಯಲ್ಲಿ ಹೊರಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ದಲಿತ ಸಂಘಟನೆಯ ಮುಖಂಡರುಗಳು ಪ್ರಥಮ್ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಪ್ರಥಮ್ ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಹಾಗಾಗಿ ಆತ ಕ್ಷಮೆಯನ್ನ ಯಾಚಿಸಬೇಕು. ಬಹಳಷ್ಟು ಕಡೆ ಇದ್ರ ಬಗ್ಗೆ ಪ್ರತಿಭಟನೆಗಳಾಗಿದೆ. ಹೋರಾಟಗಾರರು ಕ್ಷಮೆ ಯಾಚಿಸುವಂತ ಕೇಳಿದ್ರು ಕೂಡ ಪ್ರಥಮ್ ಎಲ್ಲೂ ಕೂಡ ಕ್ಷಮೆಯನ್ನ ಕೇಳಿಲ್ಲ. ಹಾಗಾಗಿ ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅನ್ನೋ ಒತ್ತಾಯವನ್ನ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರಥಮ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಅಂತೇಳಿ ಮಾತಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಏಕಾಏಕಿ ಮಂಜುನಾಥ್ ಅಂತೇಳಿ ದಲಿತ ಸಂಘಟನೆಯ ಮುಖಂಡ ಏನಿದೆ ಅವರು ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಪೊಲೀಸರ ಎದುರು ಈ ಘಟನೆ ನಡೆದಿರುವಂತದ್ದು. ಕೊನೆಗೆ ಪೊಲೀಸರು ದಲಿತ ಸಂಘಟನೆಯ ಮುಖಂಡರನ್ನೆಲ್ಲ ಸಮಾಧಾನ ಪಡಿಸಿ ಈ ರೀತಿ ಮಾಡೋದು ಸರಿ ಇಲ್ಲ ಅನ್ನೋ ಒಂದು ರೀತಿಯ ಮನವರಿಕೆಯನ್ನ ಮಾಡ್ತಾರೆ. ಆದ್ರೂ ಕೂಡ ಅವರ ಆಕ್ರೋಶ ತಣ್ಣಗಾಗಲ್ಲ. ಪ್ರಥಮ್ ಇನ್ನೇನು ಕಾರ್ ಹತ್ತಿ ಹೊರಡಬೇಕು ಅನ್ನುವಂತ ಸಂದರ್ಭದಲ್ಲಿ ಕಾರನ್ನ ಅಡ್ಡಗಟ್ಟಿ ತಮ್ಮ ಆಕ್ರೋಶ ಮತ್ತೆ ಪ್ರತಿಭಟನೆಯನ್ನ ಹೊರ ಹಾಕಿರುವಂತದ್ದು. ಅರ್ಪಿತಾ, ಧನ್ಯವಾದ ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಕಪ್ಪಿ ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ.